ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀವ್ ಯಾವಾಗ್ಲಾದ್ರೂ ಯಾರನ್ನಾದ್ರೂ ನೋಡಿ ಅವ್ರ ಜೀವನ ತುಂಬಾ ಚೆನ್ನಾಗಿದೆ, ನಾನ್ ಹೀಗಾಗ್ಬೇಕಂತ ಅನ್ಕೊಂಡಿದ್ದೀರಾ? ಆದ್ರೆ ಒಂದ್ ಪ್ರಶ್ನೆ ಕೇಳ್ ನೋಡಿ, ಅವರ ಯಶಸ್ಸಿನ ಹಿಂದೆ ಏನಿದೆ? ಅದೊಂದು ಮಾತು, ಶಿಸ್ತು ಅಥವಾ ಡಿಸಿಪ್ಲಿನ್. ಸತ್ಯವೇದ ಹೀಗೆ ಹೇಳ್ತದೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನ, ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನ ಉಂಟು ಮಾಡುತ್ತದೆ. ಅರ್ಥ ಏನಂದ್ರೆ, ದೇವರು ನಮ್ಮನ್ನ ಶಿಸ್ತಿನ ಮೂಲಕ ರೂಪಿಸ್ತಾನೆ. ಕೆಲವೊಮ್ಮೆ ನಾವು ಅನುಭವಿಸುವಂತ ಕಷ್ಟ, ವಿಫಲತೆ ಅವು ದೇವರ ದಂಡನೆ ಅಲ್ಲ, ಅದು ದೇವರ ತರಬೇತಿ. ಫ್ರೆಂಡ್ಸ್, ಉದಾಹರಣೆ ಯೋಸೇಫನ ಜೀವಿತವನ್ನ ನೋಡಿ. ಅವನಿಗೆ ಕನಸುಗಳಿತ್ತು, ಆದ್ರೆ ಅದನ್ನ ತಲುಪೋದಕ್ಕೆ ಶಿಸ್ತು ಅವಶ್ಯವಾಗಿತ್ತು. ಅವನು ಸೆರೆಮನೆಯಲ್ಲಿದ್ರು ದೇವರೊಡನೆ ನಿಷ್ಠೆಯಿಂದ ನಡೆದುಕೊಂಡ. ಆ ಒಂದು ಡಿಸಿಪ್ಲಿನ್ ಫಲವೇ ಅವನು ಈಜಿಪ್ಟ್ನ ಪ್ರಧಾನಿಯಾದ. ಜಗತ್ತಿನಲ್ಲೂ ಶಿಸ್ತು ಯಶಸ್ಸಿನ ಕೀಲಿಯಾಗಿದೆ. ಎಲ್ಲಾ ಯಶಸ್ವಿ ವ್ಯಕ್ತಿಗಳ ಹಿಂದೆ ಒಂದು ಸಾಮಾನ್ಯ ಗುಣ ಇದೆ, ಅದು ನಿರಂತರ ಡಿಸಿಪ್ಲಿನ್. ಆಟಗಾರ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಾನೆ. ವಿದ್ಯಾರ್ಥಿ ಪ್ರತಿದಿನ ಸಮಯಕ್ಕೆ ಓದ್ತಾನೆ. ಕಲಾವಿದ ದಿನವೂ ಅಭ್ಯಾಸ ಮಾಡ್ತಾನೆ. ಯಶಸ್ಸು ಪ್ರತಿಭೆಯಿಂದ ಮಾತ್ರ ಬರುವುದಿಲ್ಲ, ಡಿಸಿಪ್ಲಿನ್ ಇಂದ ಬರ್ತದೆ. ನಾವೆಲ್ಲರೂ ಶಾರ್ಟ್ ಕಟ್ ನ ಹುಡುಕ್ತೇವೆ, ಆದ್ರೆ ಜೀವನದಲ್ಲಿ ಶಾರ್ಟ್ ಕಟ್ ಗಿವ್ಸ್ ಶಾರ್ಟ್ ರಿಸಲ್ಟ್. ಡಿಸಿಪ್ಲಿನ್ ಮಾತ್ರ ಲಾಂಗ್ ಟರ್ಮ್ ಫಲ ನೀಡುತ್ತದೆ. ಒಬ್ಬ ಹುಡುಗ ಪ್ರತಿದಿನ ಬೆಳಿಗ್ಗೆ ತನ್ನ ತಂದೆಯ ಜೊತೆ ಓಡ್ತಾ ಇದ್ದ. ಒಂದು ದಿನ ಆತ ನಿಟ್ಟುಸಿರುಬಿಟ್ಟು ಹೇಳ್ದ, ಅಪ್ಪ, ಪ್ರತಿದಿನ ಇದೇ ಕ್ರಮ, ಇದೇ ಓಟ, ಬೇಸರ ಆಗ್ತಾ ಇದೆ. ಅವನ್ ತಂದೆ ನಗ್ತಾ ಹೇಳ್ದ, ಮಗನೇ, ಓಟ ಅಲ್ಲ, ಇದು ನಿನ್ನ ಭವಿಷ್ಯದ ನಿರ್ಮಾಣ. ನಿನ್ನ ದೇಹಕ್ಕೆ ಶಕ್ತಿ ಕೊಡ್ತದೆ, ನಿನ್ನ ಮನಸ್ಸಿಗೆ ಸಹನೆ ಕೊಡ್ತದೆ, ನಿನ್ನ ಆತ್ಮಕ್ಕೆ ಶಿಸ್ತು ಕಲಿಸ್ತದೆ. ಅಂದು ಹುಡುಗ ಅರ್ಥ ಮಾಡ್ಕೊಂಡ, ಇಂದಿನ ಡಿಸಿಪ್ಲಿನ್ ನಾಳೆಯ ಸಕ್ಸಸ್ ಎಂಬುದಾಗಿ. ಫ್ರೆಂಡ್ಸ್, ಡಿಸಿಪ್ಲಿನ್ ಜೀವನ ಕಠಿಣ ಆಗಬಹುದು, ಆದ್ರೆ ಅದರ ಫಲ ಮಧುರವಾಗಿರ್ತದೆ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಹೇಳ್ತೇವೆ, ನಾಳೆಯಿಂದ ಶುರು ಮಾಡ್ತೀನಿ, ಸ್ವಲ್ಪ ಸಮಯ ಸಿಕ್ಮೇಲೆ ಮಾಡ್ತೀನಿ, ಈಗ ಪರಿಸ್ಥಿತಿ ಸರಿ ಇಲ್ಲ. ಆದ್ರೆ ಸತ್ಯ ಏನಂದ್ರೆ, ಪರಿಸ್ಥಿತಿ ಬದಲಾಗೋದಿಲ್ಲ. ನಾವು ಡಿಸಿಪ್ಲಿನ್ ಇಂದ ನಡೆದುಕೊಳ್ಳಲು ಶುರು ಮಾಡಿದಾಗ ಜೀವನ ಬದಲಾಗ್ತದೆ. ಫ್ರೆಂಡ್ಸ್, ನಿಮ್ಮ ಜೀವನವನ್ನ ಯಾರೂ ಕೂಡ ಬದಲಾಯಿಸಲು ಬರೋದಿಲ್ಲ, ಆದ್ರೆ ನೀವು ಡಿಸಿಪ್ಲಿನ್ ನ ಆಯ್ಕೆ ಮಾಡಿದ ದಿನದಿಂದಲೇ ಜೀವನ ಬದಲಾಗಲು ಶುರುವಾಗ್ತದೆ. ಇಂದು ನೀವು ಡಿಸಿಪ್ಲಿನ್ ಅನ್ನ ಆರಿಸಿದ್ರೆ ನಾಳೆ ನಿಮ್ಮ ಭವಿಷ್ಯ ನಿಮ್ಮನ್ನ ಗೌರವಿಸುತ್ತದೆ. ಹಾಗಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಕೆಲವೊಂದು ಡಿಸಿಪ್ಲಿನ್ಗಳನ್ನ ಅಳವಡಿಸಿಕೊಳ್ಳೋಣ. ಯಾಕೆಂದ್ರೆ ನಾವು ಡಿಸಿಪ್ಲಿನ್ ಇಂದ ಬದುಕಿದ್ರೆ ದೇವರು ನಮ್ಮ ಹೆಜ್ಜೆಗಳನ್ನ ಆಶೀರ್ವದಿಸ್ತಾನೆ. ಡಿಸಿಪ್ಲಿನ್ ಈಸ್ ನಾಟ್ ಪನಿಷ್ಮೆಂಟ್, ಇಟ್ ಈಸ್ ಪ್ರಿಪರೇಷನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 992026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.